ಹಾಯ್, ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್. ನಾನಿವತ್ತು ಈಗ ಬೇಸಿಗೆ ಕಾಲ ಶುರುವಾಗೋದ್ರಿಂದ ನಮಗೆ ತುಂಬ ಬಾಯಾರಿಕೆ ಅಂತ ಅನ್ನಿಸ್ತಾ ಇರುತ್ತೆ. ಏನನ್ನಾದರೂ ನಾವು ಸ್ವಲ್ಪ ಕೋಲ್ಡಾಗಿ ಕುಡಿಯೋಣ ಅಂತ ಅನಿಸುತ್ತೆ. ಇವಾಗ ಹಸಿವು ಕಮ್ಮಿಯಾಗಿ ಜಾಸ್ತಿ ನಮಗೆ ಬಾಯಾರಿಕೆ ಆಗ್ತಾ ಇರುತ್ತೆ. ಅದಕ್ಕೆ ಯಾವುದ್ಯಾವುದೋ ಜ್ಯೂಸ್ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಸುಲಭವಾಗಿ ಒಂದು ಡ್ರಿಂಕನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಅದು ಮಜ್ಜಿಗೆಯನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ಕೊಳ್ಳೋ ಅಂಥದ್ದು. ನಾನೀಗ ಅದಕ್ಕೆ ಬೇಕಾಗುವಂತಹ ಒಂದು ಮಸಾಲಾನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಇಂಚ್ ಆಗಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ, ಹಸಿ ಶುಂಠಿ. ಹಾಗೆ 1 ಕಪ್ ಆಗಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಬಿಟ್ಟು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ಪುದೀನನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಕ್ವಾಂಟಿಟಿ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಅಡ್ಜಸ್ಟ್ ಮಾಡಿ ತೊಗೊಳ್ಬೋದು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಬೇಕಾದ್ರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ, ಆವಾಗ ಇದು ಸೊಪ್ಪು ನಿಮಗೆ ಕ್ಲೀನಾಗಿ ಪೇಸ್ಟ್ ಆಗಲ್ಲ. ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ನೀವು ಇದನ್ನು ರುಬ್ಕೊಳ್ಬೇಕು. ಇವಾಗ ನೋಡಿ, ನಾನು ಇದನ್ನು ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀರನ್ನು ಸಹ ನಾನು ಜಾಸ್ತಿ ಸೇರಿಸ್ಕೊಂಡಿಲ್ಲ. ನೀರು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಸೊಪ್ಪೇನಿದೆ ಅದು ಕ್ಲೀನಾಗಿ ಪೇಸ್ಟ್ ಆಗೋದಿಲ್ಲ. ಹಾಗೆ ನೀವು ಬೇಕು ಅಂದರೆ ಇದಕ್ಕೆ 1 ಚಿಟಿಕೆಯಷ್ಟು ಅಜ್ವೈನ್, ಓಂ ಕಾಳು ಏನಿರುತ್ತೆ ಅದನ್ನು ಸಹ ಸೇರಿಸ್ಕೊಳ್ಬೋದು. ಅದು ಸೇರಿಸೋದ್ರಿಂದ ನಿಮಗೆ ಏನಾದರೂ ಬ್ಲೋಟಿಂಗು ಅಥವಾ ಅಸಿಡಿಟಿ ಪ್ರಾಬ್ಲಮ್ ಇದ್ದರೆ ನಿಮಗೆ ಅದಕ್ಕೂ ಸಹ ಅದು ಹೆಲ್ಪ್ ಆಗುತ್ತೆ. ಇದು ನಾನು ಇಲ್ಲಿ 1 ಚಿಟಿಕೆ ಆಗಷ್ಟು ಅಜ್ವೈನನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ತುಂಬ ಫೈನಾಗಿ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ರುಬ್ಕೊಂಡಿರುವಂತಹ ಈ ಪೇಸ್ಟ್ ಏನಿದೆ ಸೊಪ್ಪಿಂದು, ಇದನ್ನು ಈ ಗ್ಲಾಸ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ನಿಮಗೆ ಫೈನ್ ಪೇಸ್ಟ್ ಆಗೋ ರೀತಿ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ಇದನ್ನು ಸ್ಟ್ರೈನ್ ಸಹ ಮಾಡ್ಕೊಳ್ಬೋದು, ಆದರೆ ಇದು ಫೈನ್ ಪೇಸ್ಟ್ ಆಗಿರೋದ್ರಿಂದ ನಾನಿಲ್ಲಿ ಸ್ಟ್ರೈನ್ ಮಾಡ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಆಗಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕೊಂಡ್ಬಿಟ್ಟು ಇದೇ ಜಾರ್ಗೆ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಏನು ಉಳ್ಕೊಳ್ತಾ ಇಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಹಿಮಾಲಯನ್ ಪಿಂಕ್ ಸಾಲ್ಟು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಿಮಾಲಯನ್ ಪಿಂಕ್ ಸಾಲ್ಟ್ ಇಲ್ಲ ಅಂದರೆ ನಾರ್ಮಲ್ಲು ಸಾಲ್ಟನ್ನು ಉಪಯೋಗಿಸ್ಬೋದು. ನೀವು ಬೇಕು ಅಂದರೆ ಕಲ್ಲುಪ್ಪನ್ನು ಸಹ ಉಪಯೋಗಿಸ್ಕೊಳ್ಬೋದು. ಆದರೆ ಅದನ್ನು ನೀವು ರುಬ್ಕೊಳ್ಬೇಕಾದ್ರೆ ಈ ಸೊಪ್ಪಿನ ಜೊತೆಗೇ ಹಾಕ್ಕೊಂಡ್ರೆ ಅದು ಕ್ಲೀನಾಗಿ ಎಲ್ಲ ಪುಡಿಯಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಇದು ನಮ್ಮದೇನು ಅದಕ್ಕೆ ಮಸಾಲ ನಾವು ಮಜ್ಜಿಗೆಗೆ ನಾವು ಇದು ಮಾಡ್ಕೊಳ್ತೀವಲ್ಲ ಅದು ರೆಡಿಯಾಗಿದೆ. ಕ್ಲೀನಾಗಿ ಉಪ್ಪೆಲ್ಲ ಕರ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡಿಬಿಡಿ. ಇವಾಗ ಇದೇನು ಮಿಕ್ಸ್ ಆಗಿದೆಯಲ್ಲ ಇದನ್ನು ಐಸಿಂಗ್ ಏನು ಕ್ಯೂಬ್ ಮಾಡ್ತೀವಲ್ಲ ನಾವು ನಮ್ಮ ಫ್ರಿಜ್ಜಲ್ಲಿ ಬರುವಂತಹ ಏನು ಐಸ್ ಮೇಕರ್ ಇರುತ್ತಲ್ಲ ಇದನ್ನು ನಾನು ಟ್ರೇನ ತೊಗೊಂಡಿದ್ದೀನಿ. ಪ್ರತಿ ಒಂದು ಇದಕ್ಕೂ ಇದನ್ನು ಈ ರೀತಿ ಹಾಕ್ತಾ ಬರ್ತಾ ಇದ್ದೀನಿ. ಕ್ಲೀನಾಗಿ ನೀವು ಹೇಗೆ ಐಸಿಗೆ ನೀರು ಹಾಕಿ ಇಡ್ತೀರಲ್ಲ ಅದೇ ರೀತಿ ಈ ಮಸಾಲ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಈ ರೀತಿ ಹಾಕ್ಕೊಳ್ತಾ ಬನ್ನಿ. ಇದು ನೀವು ಬೇಸಿಗೆಯಲ್ಲಿ ನಿಮಗೆ ಇನ್ಸ್ಟಂಟಾಗಿ ನೀವು ಪ್ರತಿ ಸರಿ ನೀವು ರುಬ್ಬಿ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ನೀವು ಕ್ಯೂಬ್ಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ತಕ್ಷಣಕ್ಕೆ ಇದನ್ನು ಮಾಡ್ಕೊಳ್ಬೋದು. ಬಿಸಿಲಲ್ಲಿ ಇದು ಕುಡಿಯೋದ್ರಿಂದ ಬಾಡಿಗೂ ಒಳ್ಳೆಯದು, ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದಾಗುತ್ತೆ. ಇದು ನೀವು ಒಂದ್ಸರಿ ಮಾಡಿಟ್ಕೊಂಡ್ರೆ ಅಪ್ ಟು 1 ವೀಕ್ವರೆಗೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಕ್ಕೊಳ್ಳಿ. ನೋಡಿ, ನಾನು ಪ್ರತಿ ಒಂದು ಇದಕ್ಕೂ ಇದನ್ನು ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಫ್ರೀಝರಲ್ಲಿ ಫ್ರೀಸ್ ಆಗೋಕ್ಕೆ ಇಟ್ಟುಬಿಡಬೇಕು. ಇದು ಕಂಪ್ಲೀಟಾಗಿ ನಮಗೆ ಕ್ಯೂಬ್ಸ್ ಫಾರ್ಮ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಫ್ರೀಸ್ ಮಾಡಬೇಕಾಗುತ್ತೆ. ಬೇಸಿಗೆ ಟೈಮಲ್ಲಿ ಈ ರೀತಿ ನಾವು ಇನ್ಸ್ಟೆಂಟಾಗಿ ಮಾಡಿಕೊಂಡು ಹಾಗೆ ಹೆಲ್ದಿಯಾಗಿ ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಆರಾಮವಾಗಿ ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ನಾವು ಮಜ್ಜಿಗೆ ಮಾಡ್ಕೊಳ್ಬೋದು. ಇದನ್ನು ಈಗ ನಾನು ಕಂಪ್ಲೀಟಾಗಿ ಫ್ರೀಸ್ ಆಗೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಫ್ರೀಝರಲ್ಲಿ ಇದನ್ನು ಐಸ್ ಕಟ್ಟೋದಕ್ಕೆ ನಾನು ಸೆಟ್ ಮಾಡಿ ಈ ರೀತಿ ಬಿಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಐಸ್ ಆಗಲಿ. ಇವಾಗ ಇದು ಕ್ಲೀನಾಗಿ ಕ್ಯೂಬ್ಸ್ ರೀತಿ ಫಾರ್ಮ್ ಆಗಿದೆ ಅಲ್ಲ. ಇವಾಗ ನೋಡಿ, ಇದು ಗಟ್ಟಿಯಾಗಿಬಿಟ್ಟು ಕ್ಯೂಬ್ಸ್ ರೀತಿ ಆಗಿದೆ ಅಲ್ಲ. ಇವಾಗ ಇದರಿಂದ ಎಲ್ಲ ಐಸ್ ಟ್ರೇಯಿಂದ ಇದನ್ನೆಲ್ಲ ಎತ್ಕೊಂಡ್ಬಿಟ್ಟು ನಾವು ಒಂದು ಏರ್ಟೈಟ್ ಕಂಟೈನರಿಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ಇವಾಗ ನೋಡಿ ಪ್ರತಿಯೊಂದು ಕ್ಯೂಬ್ಸನ್ನು ನಾನು ಈ ರೀತಿ ಗ್ಲಾಸ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಕ್ಯೂಬ್ಸ್ಗಳನ್ನು. ಇವಾಗ ನಾವು ಇದಕ್ಕೆ ಕ್ಲೀನಾಗಿ ಲಿಡ್ ಕವರ್ ಮಾಡಿಬಿಟ್ಟು ಪುನಃ ನಾವು ಇದನ್ನು ಫ್ರೀಝರಲ್ಲೇ ಸ್ಟೋರ್ ಮಾಡಬೇಕು. ಇಲ್ಲ ನೀವು ತೆಗೆದುಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ಇದು ಪುನಃ ನೀರಾಗುತ್ತೆ. ಹಾಗಾಗಿ ನಾವು ಇದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕು. ಈ ರೀತಿ ಲಿಡ್ ಕವರ್ ಮಾಡಿಬಿಟ್ಟು ನಾವು ಇದನ್ನು ಅಪ್ ಟು 1 ವೀಕ್ವರೆಗೂ ಈ ರೀತಿ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಇವಾಗ ನೋಡಿ ನಾನು ಇಲ್ಲಿ 1 ಕಪ್ ಆಗಷ್ಟು ಮೊಸರನ್ನು ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ದರೆ ಬೆಣ್ಣೆ ತೆಗೆದಿರುವಂತಹ ಮಜ್ಜಿಗೆನೂ ಸಹ ಉಪಯೋಗಿಸ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿ ಮೊಸರನ್ನ ನೀವು ಸ್ವಲ್ಪ ಬೀಟ್ ಮಾಡಿ ಮಿಕ್ಸಿಯಲ್ಲಿ ಇಟ್ಕೊಳ್ಬೋದು. ಇವಾಗ ನಾನು ಮೊದಲಿಗೆ 1 ಕ್ಯೂಬನ್ನು ತಕ್ಕೊಳ್ತಾ ಇದ್ದೀನಿ. ನಾನೇನು ಫ್ರೀಜರಿಗೆ ಹಾಕಿಟ್ಟಿದ್ನಲ್ಲ, ಇದು ನಾವು ಮಸಾಲ ರೆಡಿ ಮಾಡಿರೋದು, ಅದನ್ನು 1 ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಬೀಟ್ ಮಾಡಿರುವ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಜಸ್ಟ್ ನೀವು ಅದು ಕರಗೋದಕ್ಕೆ ಒಂದು 2-3 ನಿಮಿಷ ಬಿಡಬೇಕಾಗತ್ತೆ. ನಂತರ ಇದಕ್ಕೆ ನಾವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗಷ್ಟು ಹಿಮಾಲಯನ್ ಪಿಂಕ್ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಮಜ್ಜಿಗೆ ದಪ್ಪ ಇದ್ದರೆ ನೀವು ಬೇಕು ಅಂದರೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿಬಿಟ್ಟು ಇದನ್ನು ತೆಳುವಾಗಿ ಸಹ ಮಾಡ್ಕೊಳ್ಬೋದು. ಇದು ನೀವು ಈ ರೀತಿ ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟರೆ ಇದು ಫುಲ್ಲೆಲ್ಲ ಅದು ಕರ್ಕೊಳ್ಳುತ್ತೆ ಕ್ಯೂಬ್ಸ್ ಎಲ್ಲ. ನೋಡಿ ಇವಾಗ ಇದು ಆಲ್ಮೋಸ್ಟ್ ಆಲ್ ಆಗಿದೆ. ನೀವು ಬೇಕು ಅಂದರೆ 1ಕ್ಕಿಂತ ಜಾಸ್ತಿನೂ ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬಿಸಿಲು ಟೈಮಲ್ಲಿ ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಇದು ದೇಹಕ್ಕೆ ತಂಪನ್ನು ಸಹ ಕೊಡುತ್ತೆ. ಇವಾಗ ನೋಡಿ ನಾವು ಮಿಕ್ಸ್ ಮಾಡಿದ್ದೀವಲ್ಲ, ಇದು ಕ್ಯೂಬ್ಸು ಸಹ ಎಲ್ಲ ಕ್ಲೀನಾಗಿ ಕರಗಿದೆ. ನಿಮಗೆ ಮಸಾಲ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ಯೂಬ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೋದು. ಕ್ವಾಂಟಿಟಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಇದನ್ನು ಮಾಡ್ಕೊಳ್ಬೋದು. ಹಾಗೆ ಉಪ್ಪುನೂ ಅಷ್ಟೇ, ನಿಮಗೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ಇದನ್ನು ನೀವು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ತುಂಬ ಬಿಸಿಲಿರುತ್ತಲ್ಲ, ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ, ಅಂಥ ಟೈಮಲ್ಲಿ ನೀವು ಹೆಲ್ದಿಯಾಗಿ ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಬಾಟಲ್ ಜ್ಯೂಸ್ಗಳು ಕುಡಿಯೋದಕ್ಕಿಂತ ಇದನ್ನು ಕುಡಿದ್ರೆ ದೇಹಕ್ಕೂ ತಂಪು, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಕಲ್ಕುಲಿ ಕ್ರಿಯೇಷನ್ ಲಾಗ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಆದಷ್ಟು ಸುಲಭವಾಗಿ ಹಾಗೆ ತಕ್ಷಣಕ್ಕೆ ನಾವು ಪ್ರಿಪೇರ್ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನನ್ನ ಈ ಚಾನಲಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್.